ನಮಸ್ತೆ. ಸರ್ ನಮಸ್ತೆ. ನನ್ನ ಹೆಸರು ಅಂಕುಶ್ ಅಂತೇಳಿ. ಏನು? ಅಂಕುಶ್ ಅಂತೇಳಿ. ಅಂಕುಶ್. ಎಸ್ ಹೇಳಿ ಸರ್. ಸರ್, ನಮ್ದು ಏನಿಲ್ಲ ತೊಂದ್ರೆ ಏನು ಅಂದ್ರೆ, ಹ್ಮ್ ನಿಮ್ಮ ಹತ್ರ ಓಪನ್ ಆಗಿ ಹೇಳ್ತಿದೀನಿ. ಹ್ಮ್ ನಾನು ಆಕ್ಚುಲಿ ಸ್ಮೋಕಿಂಗ್ ಭಯಂಕರ ಮಾಡ್ತೀನಿ. ಹ್ಮ್ ನಂದು ಅದೊಂದ್ ಬಿಡ್ಬೇಕು ಅಂತ ನಾನು ಏನೇನೇನೋ ಪ್ರಯತ್ನ ಮಾಡ್ತಾ ಇದೀನಿ. ಬಟ್ ನಂಗೆ ಅದೇನೇ ಮಾಡೋದು ನಂಗೆ ಸಫಲ ಆಗ್ತಿಲ್ಲ. ಇವತ್ತು ನಾನು ಬಿಡ್ಬೇಕು ಅಂತ ನೈಟ್ ಏನೇನೋ ಪ್ರಯತ್ನ ಮಾಡಿ ಬಿಟ್ಟಿರ್ತೀನಿ. ಪುನಃ ಬೆಳಿಗ್ಗೆ ಎದ್ದಿದ ತಕ್ಷಣ ಅಲ್ಲಿಗೆ ಹೋಗಿರ್ತೀನಿ ವಿತೌಟ್ ಮೈ ನಾಲೆಡ್ಜ್. ಬಿಡಬೇಕು ಹಲೋ. ಬಿಡಬೇಕು ಅಂತ ಯಾಕೆ ಅನ್ನಿಸ್ತು? ಸೇದು ಸುಮ್ಮನೆ. ಸೇದು ನಂಗೆ ಅದು ಒಂಥರ ಸಾಕು ಅನಿಸುತ್ತೆ ಅಲ್ಲಪ್ಪ. ಪುನಃ. ಅಲ್ಲ, ಯಾಕೆ ಬಿಡಬೇಕು ಅದನ್ನ? ಬಿಕಾಸ್ ನಾನು ಆಕ್ಚುಲಿ ಬ್ಯಾಡ್ಮಿಂಟನ್ ಪ್ಲೇಯರ್. ನಾನು ಶಟಲ್ ಆಡ್ತೀನಿ, ಹ್ಮ್ ಸ್ವಿಮ್ ಮಾಡ್ತೀನಿ, ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ. ಹ್ಮ್ ಮುಂಚೆ ಇರುವಂತ ಸ್ಟ್ರೆಂತ್ ಇಲ್ಲ. ಹ್ಮ್ ಹ್ಮ್ ಮತ್ತೆ ಭಯಂಕರ ಟೆನ್ಷನ್ ಇದೆ. ಬಟ್ ಈ ಸೇದುವ ಬುದ್ಧಿ, ಬೀಡಿ ಸೇದೋ ಬುದ್ಧಿ, ಸಿಗರೇಟ್ ಸೇದೋ ಬುದ್ಧಿ ಎಲ್ಲಿಂದ ಬಂದಿದ್ದು? ಸಾವಾಸ ದೋಷ. ಆಯ್ತಪ್ಪ, ಯಾವಾಗ್ಲಿಂದ ಅಂದೆ? ಅಬೌವ್ 7 years. ಈಗ ನಿಮ್ಗೆ ಎಷ್ಟು ವರ್ಷನಪ್ಪ? ನಂಗೆ ಇವಾಗ ಒಂದು 28 years ಅನ್ಕ. 28 ವರ್ಷ. ಹ್ಮ್ ಅಂದ್ರೆ ನೀವು 21 ವರ್ಷದಿಂದಲೇ ಶುರು ಮಾಡಿದ್ರಾ? ಹೌದು. ಅಂದ್ರೆ ಆಗಿಂದ ನಾನು ಇಷ್ಟು ಕಂಟಿನ್ಯೂಸ್ ಆಗಿ ಸೇರ್ತಾ ಇರ್ಲಿಲ್ಲ. ಹ್ಮ್ ನಾನು ಆಕ್ಚುಲಿ ಭಯಂಕರ. ಯಾರೋ ಒಬ್ರು ಸ್ಮೋಕ್ ಮಾಡ್ತಿದ್ದಾರೆ ಅಂದ್ರೆ ನಾನು ಅದರಿಂದ ದೂರ ಹೋಗ್ತಾ ಇದ್ದೀನಿ ಮನುಷ್ಯ. ನಾನು ಆ ಸ್ಮೆಲ್ ಕಂಡು ನಂಗೆ ಆಗ್ತಾ ಇರ್ಲಿಲ್ಲ. ತುಂಬಾ ದೂರ ಹೋಗ್ತಾ ಇದ್ದೆ. ಯಾರೋ ನಮ್ ಫ್ರೆಂಡ್ಸ್ ಸಹಿತ ಡಿಗ್ರಿ ಓದ್ಬೇಕಾದ್ರೆ ಸೇತ್ಕೊಂಡ್ಬಂದೆ. ಅವ್ರ ಜೊತೆ ಮಾತಾಡ್ಲಿಕ್ಕೆ ನಂಗೆ ಒಂಥರ ಹಿಂಸೆ ಆಗ್ತಿತ್ತು. ಆ ತರ ಇದ್ದಿದ್ ಮನುಷ್ಯ ನಾನು. ಬಟ್ ಇವಾಗ ಈಗ ನಿಮ್ಗೆ ಡಿಗ್ರಿ ಎಲ್ಲ ಗೊತ್ತು, ಎಲ್ಲ ಜೊತೆಲಿ ಪಾರ್ಟಿ ಮಾಡ್ತಾ ಇದ್ದು. ಅವಾಗ ಹಂಗೆ ಪಾರ್ಟಿ ಮಾಡ್ಬೇಕಾದ್ರೆ ಒಬ್ರೊಬ್ರೆ ಅವ್ನ್ ಪಫ್ ಹೇಳಿ ಮಚ್ಚಿ ಏನಾಗಲ್ಲ ಅಂತ ಕೊಟ್ಟಿ ನಿಂಗೆ ಸ್ಮೋಕಿ ಇದಾದೆ. ಈಗ ಒಂದ್ ನಿಮಿಷ. ಈಗ ಏನು ಓದಿದೀಯಪ್ಪ ನೀನು? ನಾನು BSc ಓದಿದ್ದೀನಿ. ಓಕೆ. ಮನೆಯಲ್ಲಿ ಅಪ್ಪ ಅಮ್ಮ ಏನ್ ಮಾಡೋದು? ನನ್ನ ಅಪ್ಪ ಅಮ್ಮ ಮನೇಲಿದ್ದಾರೆ. ಈಸ್ ಅಗ್ರಿಕಲ್ಚರಿಸ್ಟ್. ಅಂದ್ರೆ ನಿಮ್ದು ಹಳ್ಳಿನೋ ಸಿಟಿನೋ? ಹಳ್ಳಿ. ಎಷ್ಟು ಜನ ಮಕ್ಕಳು? ಒಬ್ನೇ. ಒಬ್ರೇ? ಎಸ್. ಬಟ್ ನೀವು ಈಗ ಕೆಲಸ ಮಾಡ್ತಿರೋದಾ ಅಥವಾ? ಇಲ್ಲ, ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್. ಬಟ್ ತುಂಬಾ ಸ್ಪಷ್ಟವಾಗಿ ಹೇಳೋದಾದ್ರೆ ಅಂದ್ರೆ ನಿಮ್ಮ ಇತರ ಸ್ನೇಹಿತರಿಂದ ಬಂದಿದ್ದು ಅಂತಲ್ಲ? ಹೌದು, ಸುತ್ತ ಅದರಿಂದ ಪ್ರಭಾವ ಆಗಿದ್ದು. ಮತ್ತೆ ಫಿಲಮ್ಸ್ ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಏನಿತ್ತು, ಆಗ ನಂಗೆ ಬುದ್ಧಿ ಇಲ್ದಲೆ ಇದ್ದಾಗ ಅದೊಂಥರ ನಿಮ್ಗೆ ಗೊತ್ತಿರುತ್ತಲ್ಲ, ಒಂಥರ ಫಿಲಮ್ ಅಲ್ಲೆಲ್ಲ ತೋರಿಸಿ ಅದೊಂಥರ ಅಟ್ರಾಕ್ಟ್ ಆಗಿ. ಅಂದ್ರೆ ಈ ಫಿಲಮ್ ನೋಡಿದೆ, ಅಲ್ಲಿ ಯಾರೋ ಒಬ್ಬ ಹೀರೋ ಅದೊಂದು ತುಂಬಾ ಫ್ಯಾಷನ್ ಆಗಿ ಸ್ಟೈಲಿಶ್ ಆಗಿ ಸೇದ್ಬೇಕಾದ್ರೆ ನಿಮಗೆ ಅದು ಟೆಂಪ್ಟ್ ಆಗ್ತಿತ್ತು? ಹೌದು. ಓಕೆ, ನಾನು ಹಾಗೆ ಸೇದಬೇಕು ಅಂತ. ಹೌದು. ಓಕೆ, ಉದಾಹರಣೆಗೆ ಯಾವ ಸಿನಿಮಾ? ಮ್ಯಾಕ್ಸಿಮಮ್ ಎಲ್ಲಾ ಸಿನಿಮಾಲು ನೋಡಿ. ಯಾವ್ದೇ ಸಿನಿಮಾ ನೋಡಿದ್ರು ಐದರ್ ಹೀರೋ ಆರ್ ವಿಲ್ಲನ್ ಇಬ್ರಲ್ಲಿ ಯಾರೊಬ್ರು ಸ್ಮೋಕ್ ಮಾಡ್ತಾರೆ. ಅದರಿಂದ ನಾನ್ ಟೆಂಪ್ಟ್ ಆದೆ. ಮತ್ತೆ ಈ ಸಿಗರೇಟು, ಎಣ್ಣೆ ಇದೆಲ್ಲ ಮಾಡ್ತಾರೆ, ಅದು ಅದನ್ನಿಸ್ಲಿಲ್ವಾ? ಅದೇ ಎಣ್ಣೆ ಕುಡಿಬೇಕಾದ್ರೆ ಅವರೊಬ್ರು ಫ್ರೆಂಡ್ ಪ್ರಚೋದನೆ ಕೊಟ್ಟಿ ಅದ್ ಹಂಗೆ ಸ್ಟಾರ್ಟ್ ಆಗಿದ್ದು. ಇವಾಗ ಒಂಥರ ಡೈಲಿ ರೂಟೀನ್ ಆಗ್ಬಿಟ್ಟಿದೆ. ಓ, ಎಣ್ಣೆನೂ ಇದೆಯಾ ನಿನ್ಗೆ? ಎಣ್ಣೆ ಏನಿಲ್ಲ. ಎಣ್ಣೆ ಯಾವಾಗ್ಲೂ ಒಕೆಶನಲಿ ಒಂದು 2 months ಒನ್ಸ್ ಮಾಡಿದ್ರೆ ಹೆಚ್ಚ. ಬಟ್ ಈ ಸ್ಮೋಕಿಂಗ್ ಅನ್ನೋ ಡೈಲಿ ರೂಟೀನ್ ಆಗ್ಬಿಟ್ಟಿದೆ. ನಂಗೆ ಅದ್ರ ಬಗ್ಗೆ ನಾನು ಹೊರಗಡೆ ಬರ್ಬೇಕು. ಡೈಲಿ ಅಂದ್ರೆ ಎಷ್ಟು? ಡೈಲಿ ಅಂದ್ರೆ ಎಷ್ಟಪ್ಪ ಅಂದೆ? ಒಂದು 5 to 6 ಸಿಗರೇಟ್ಸ್. ದಿಸಕ್ಕೆ 5-6 ಸಿಗರೇಟ್ ಸೇರ್ತೀರಿ? ಹೌದು. ತಂದೆ ತಾಯಿಗೆಲ್ಲ ಗೊತ್ತಾ? ಹೆಚ್ಚು ಮನೇಲಿ ಎಲ್ಲರಿಗೂ ಗೊತ್ತಾಗಿದೆ ಸರ್ ಇಷ್ಟೊತ್ತಿಗೆ. ಮದುವೆ ಆಗಿದೆಯಾ? ಆಗಿದೆ. ನಿಮ್ಮ ಹೆಂಡತಿಗೆ ಗೊತ್ತಾ? ಹೆಂಡತಿಗೂ ಗೊತ್ತು. ಏನಂತಾರ ಅವರೆಲ್ಲ? ಬಿಡು ಅಂತಾನೆ ಹೇಳ್ತಾರೆ. ಬಿಡಬೇಕು ಅಂತ ಹೋಗ್ತೀರಾ, ಆಯ್ತಿಲ್ಲ ಅಂತ? ಹೌದು. ನೈಟ್ ಹೊತ್ತು ಎಷ್ಟು ನಾನು ಯೋಚನೆ ಮಾಡಿ ಡೈಲಿ ಮನಿಕೋಬೇಕಾದ್ರೆ ನಂದು ಫಸ್ಟ್ ಏಮ್ ಏನು ಅಂದ್ರೆ ನಾಳೆ ಬೆಳಿಗ್ಗೆಯಿಂದ ಸ್ಮೋಕಿಂಗ್ ಬಿಡ್ಬೇಕು ಅಂತ. ಬಟ್ ನಾಳೆ ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನಂಗ್ ಸ್ಮೋಕ್ ಮಾಡಬಾರ್ದು ಅಂತಾನೆ ನಾನು ವಾಶ್ರೂಮ್ಗೆ ಹೋಗಿರ್ತೀನಿ, ಬರ್ತೀನಿ, ಫ್ರೆಶ್ ಅಪ್ ಆಗ್ತೀನಿ. ಆಟೋಮೆಟಿಕ್ ವಿತೌಟ್ ಮೈ ನಾಲೆಡ್ಜ್ ಐ ಆಮ್ ಗೋಯಿಂಗ್ ಟು ಸ್ಮೋಕ್. ಅದು ಹೇಗೆ ಅದು ವಿತೌಟ್ ಮೈ ನಾಲೆಡ್ಜ್? ಅದೆಲ್ಲ ಹೇಳೋ ಮಾತಷ್ಟೇ ಅದು. ಅಲ್ಲಪ್ಪ, ನಾನು ಸಂಕಲ್ಪ ಮಾಡ್ತೀನಿ, ಬೆಳಿಗ್ಗೆ ಫ್ರೆಶ್ ಆಗ್ತೀನಿ, ಅಂದರೆ ಒಟ್ಟಾರೆ ದಿನಚರಿಯ ಬಗ್ಗೆ ನನಗೆ ಹಿಡಿತಾ ಇಲ್ಲ ಅಂದರೆ ಬದುಕು ಅಧೋಗತಿ ಹೋಗ್ಬಿಡುತ್ತಪ್ಪ.
ಹೌದು ಏನು ಹಂಗೆ ಆಗಿದ್ದಾರೆ. ನನಗೆ ಅದನ್ನು ಒಬ್ಬರು ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ಅಥವಾ ಒಬ್ಬ ಸ್ಪೋರ್ಟ್ಸ್ ಪ್ಲೇಯರ್ ಆಗಿ ಅಥವಾ ಒಂದು ಮಟ್ಟಿಗೆ ಒಂದು ಶಿಸ್ತಿನ ಬದುಕನ್ನು ಕಾಪಾಡಿಕೊಂಡು ಬಂದಿರೋರಾಗಿ ಈ ಮಾತು ಹೇಳಕ್ಕೆ ಅದು ನನಗೆ ನಾಚಿಕೆ ಆಗಬೇಕು ಅದಕ್ಕೆ. ಹೌದು ನಂಗೆ ನಾಚಿಕೆ ಆಗ್ತಾನೆ ಇದೆ, ಅದನ್ನ ಬಿಟ್ಟೆ ನನಗೆ ಮಾತ್ರ ಹೇಳ್ತಾ ಇದ್ದೀನಿ. ಅದಕ್ಕೆ ತಪ್ಪಿಲ್ಲ ಅಂದರೆ ನೀವಿಲ್ಲಿ ನಾನು ಇದನ್ನು ಯಾಕೆ ಬಿಡಿಸಿ ಕೇಳಿದೆ ಅಂದರೆ, ಇಲ್ಲೊಂದು ಸಿನಿಮಾ ನೋಡೋದ್ರಿಂದ ಒಬ್ಬ ಪ್ರಚೋದನೆಗೊಳಗಾಗ್ತಾನೆ, ಮತ್ತು ತುಂಬ ಶ್ರೀರಾಮಚಂದ್ರನಂತೆ ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಿದ್ದ ಒಬ್ಬ ಹುಡುಗ ಸಹವಾಸದಿಂದ ಹೆಂಗೆ ಕೆಡ್ತಾನೆ ಅನ್ನೋದಕ್ಕೆ ನೀವೇ ಉದಾಹರಣೆ. 100% ಅದಂತೂ ನಿಜ. ನೋಡಿ ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲಾರು ಸಹಿತ ಹೇಳ್ತಾರಲ್ಲ, ನೀನ್ ಹಿಂಗ ನೀ ಸ್ಮೋಕ್ ಮಾಡ್ತೀಯ ಅಂದ್ರೆ ನಂಗೆ ನಿಜ ನಂಬಕ್ ಆಗಲ್ಲ ಅಂತ. ಇವಾಗ್ಲೂ ಯಾರು ಒಬ್ರು ನನ್ಗೆ ಯಾರು, ಯಾಕಂದ್ರೆ ನಾನ್ ಚಿಕ್ಕ ವಯಸ್ಸಿಂದನೂ ಸಹಿತ ಆ ರೀತಿ ಸ್ಮೋಕ್ ಮಾಡೋರ್ನೆ ಒಬ್ರು ಕೆಟ್ಟ ವ್ಯಕ್ತಿ ಅಂತ ನಾನು ಬಿಹೇವ್ ಮಾಡಿದವನು. ಬಟ್ ಇವಾಗ ಐ ಆಮ್ ಬಿಕಮ್ ಅ ಸ್ಮೋಕರ್. ಅದ್ರಿಂದ ನಂಗೆ ಏನಾದ್ರು ಒಂದ್ ಒಳ್ಳೆ ನಿಮ್ಮಿಂದ ಒಂದ್ ಸಜೆಷನ್ ಬೇಕು, ಹೇಗ್ ಬಿಡ್ಬೋದು ಅಂತ ನಂಗೆ ಏನಾರು ಒಂದು ಹೆಲ್ಪ್ ಕೊಟ್ರೆ ನಂಗೆ ತುಂಬಾ ಅನುಕೂಲ ಆಗುತ್ತೆ. ಅರ್ಥವಾಯ್ತಪ್ಪ. ಅಂದ್ರೆ ಯಾವುದಾದ್ರೂ ಅಷ್ಟೇ ರೂಢಿಸಿಕೊಳ್ಳೋದಿಕ್ಕೆ ಬಹಳ ದೊಡ್ಡ ತಾಕತ್ತು ಬೇಕಿಲ್ಲ. ಹೌದು. ಬಟ್ ತ್ಯಜಿಸೋದಿಕ್ಕೆ ಬಹಳ ದೊಡ್ಡ ಸಂಕಲ್ಪ ಶಕ್ತಿ ಬೇಕು. ಹೌದು ಸರ್, ನೀವೇನ್ ಹೇಳಿದ್ರಲ್ಲ ನಿಜ. ಯಾವಾಗ್ಲೂ ನಾವು ತ್ಯಜಿಸಬೇಕು ಅನ್ನೋ ಅನಿವಾರ್ಯತೆ ಬರೋವರೆಗೂ ನಾವು ಅದನ್ನು ಬಿಟ್ಕೊಳ್ಬಾರ್ದು. ಈಗ ನೋಡಪ್ಪ, ನೀನು ಎಣ್ಣೆ ಕುಡಿದ್ರೆ 3 ದಿವಸದಲ್ಲಿ ಸತ್ತೋಯ್ತಿ ಅಂದ್ರೆ ನಾನು ಸಾಯ್ತೀನಿ ಅನ್ನೋ ಕಾರಣಕ್ಕಾದ್ರೆ ಅವನು ಎಣ್ಣೆ ಬಿಡ್ತಾನಂತೆ. ಅಂದ್ರೆ ಇಲ್ಲಿ ನನಗೇನೋ ದೊಡ್ಡ ನಷ್ಟ ಆಗುತ್ತೆ ಅಂದ್ರೆ ಮಾತ್ರ ಒಬ್ಬ ತ್ಯಾಗಕ್ಕೆ ತಯಾರಿರ್ತಾನೆ. ಬಟ್ ಬದುಕು ಆ ಸ್ಥಿತಿಗೆ ನಾವು ತಂದುಕೊಳ್ಬಾರ್ದು. ಯಾಕಂದ್ರೆ ಎಷ್ಟೋ ಸಾರಿ ಡಾಕ್ಟರ್ಗಳು ಅಥವಾ ನನ್ನ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ, ಕಳೆದ ಓವರ್ ದಿ ಇಯರ್ಸ್ ನಾನು ತುಂಬ ಈ ಥರದ ಸ್ಟೋರಿಗಳು ಕೇಳಿದ್ದೀನಿ. ಬಿಡಬೇಕಾದ ಒಂದು ಗಳಿಗೆ ಅನಿವಾರ್ಯತೆ, ಜಸ್ಟ್ ನಾರ್ಮಲ್ ಆಗಿ ಇದು ತಪ್ಪು, ಇದರಿಂದ ನಾಳೆ ನನ್ನ ವ್ಯಕ್ತಿತ್ವ ಹಾಳಾಗುತ್ತೆ, ನನ್ನ ದೇಹ, ಯಾಕಂದರೆ ಒಳ್ಳೆ ಸಿಮೆಂಟ್ ಫ್ಯಾಕ್ಟ್ರಿ ಥರ ನಾನು ಯಾವಾಗಲೂ ಹೊಗೆ ಬಿಟ್ಕೊಂಡು ಓಡಾಡ್ತಿದ್ರೆ ಈ ದೇಹವನ್ನು ನೀವು ಸುಟ್ಕೊಳ್ತಾ ಇದ್ದೀರಾ, ಅದು ನಿಮಗೆ ಗೊತ್ತಾಗ್ತಿರಲ್ಲ ಅಷ್ಟೇ. ನಾಳೆ ದಿನ ನನ್ನ ಗೌರ್ಮೆಂಟ್ ಜಾಬ್ ಇದೆ, ನಂಗೆ ದುಡಿಮೆ ಇದೆ, ಯಾವ ದುಡಿಮೆ ಯಾವ ಹಣವೂ ಕಾಪಾಡದೇ ಇರೋ ಒಂದು ಸ್ಥಿತಿಗೆ ನನ್ನ ಕೆಟ್ಟ ಅಭ್ಯಾಸಗಳು ಕರ್ಕೊಂಡು ಹೋಗ್ತವೆ. ಇವತ್ತು ಎಷ್ಟು ಕೋಟಿ ಮಡಗಿರೋರೆ ಐಸಿಯುನಲ್ಲಿ, ಅವ್ರ ಹಣ ಅವ್ರನ್ನ ಕಾಪಾಡ್ತಾ ಇಲ್ಲ. ಯಾಕಂದರೆ ನನಗೆ ಬದುಕು ಅಥವಾ ಭಗವಂತ ನನ್ನನ್ನು ತುಂಬ ಒಂದು ಒಳ್ಳೆ ವ್ಯವಸ್ಥಿತವಾದ ಒಳ್ಳೆ ಸಂಬಳ, ಒಳ್ಳೆ ಜಾಬು, ಒಳ್ಳೆ ಮನೆಯ ಸ್ಥಿತಿ ಎಲ್ಲದೂ ಒಂದು ಹಂತಕ್ಕೆ ತಗೊಂಡೋಗಿ ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ ಅಲ್ಲಿ ನಾನು ಎಲ್ಲ ಬಿಡು, ಇದೇ ಬಿಡು ನನಗೆ ಅನ್ನೋ ಕಾರಣಕ್ಕೆ ನಾನು ಯಾವುದ್ಯಾವುದೋ ಚಟಗಳನ್ನು ಹೊಸದಾಗಿ ರೂಢಿಸ್ಕೊಳ್ಳೋಂಗಿಲ್ಲ. ಯಾಕಂದರೆ ಶ್ರೀಮಂತರಿಗೆ ಮೈ ತುಂಬ ಚಟಗಳು ಅಂತ ದೊಡ್ಡವ್ರು ಮಾತು ಹೇಳ್ತಾರೆ. ನಿಮಗೆ ಗೌರ್ಮೆಂಟ್ ಜಾಬ್ ಇರಲಿ ಅಥವಾ ನೀವು ಯಾವುದೋ ಗಾರೆ ಕೆಲಸ ಮಾಡ್ತಾ ಇರಲಿ, ನನಗೆ ಕೆಟ್ಟದ್ದನ್ನು ಅಂದರೆ ಹೊಲಸನ್ನು ತುಳಿಬಾರ್ದು, ಹೊಲಸನ್ನು ತಿನ್ನಬಾರ್ದು ಅನ್ನೋದಕ್ಕೆ ಗೌರ್ಮೆಂಟ್ ಜಾಬ್ ಇದ್ದರೂ ಇಲ್ಲದೆ ಹೋದರೂ ಹೊಲಸು ತಿನ್ನಬಾರ್ದು ಅನ್ನೋ ಆ ಧರ್ಮ ಎಲ್ಲರಿಗೂ ಒಂದೇ ಅಲ್ವಾ? ಹೌದು. ಹಂಗೆ ನಾನು ಸಿಗರೇಟ್ ಅಂತ ಅಷ್ಟೇ ಅಲ್ಲ, ಯಾವುದು ಒಬ್ಬ ಫ್ರೆಂಡು ಬಂದ ಬಾರ ಕುಡಿಯೋಕೆ ಹೋಗೋಣ ಅಂದ, ನನಗೆ ತಕ್ಷಣ ನನ್ನ ಮನೆಯವರು, ನನ್ನ ವ್ಯಕ್ತಿತ್ವ ಇದೆಲ್ಲ ನೆನಪಾಗಬೇಕು. ಅಂದರೆ ಯಾವ ಕೆಲಸವನ್ನು ಮಾಡೋದ್ರಿಂದ ಮತ್ತು ಆ ಕೆಲಸ ಮನೆಯವರಿಗೆ ಗೊತ್ತಾದರೆ, ನನ್ನ ಈ ಕೆಲಸದಿಂದ ಮನೆಯವರು ತಲೆ ಎತ್ತುವಂತಹ ಕೆಲಸ ಮಾಡ್ತಿದ್ದೀನ, ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಿದ್ದೀನ, ಒಂದು ಕೆಲಸ ಒಳ್ಳೆಯದ ಕೆಟ್ಟದ್ದ ಅಂತ ತಿಳ್ಕೊಳ್ಳಿಕ್ಕೆ ಇಷ್ಟೇ ಮಾಡಬೇಕಂತೆ. ನಾನೀಗ ಮಾಡ್ತಿರೋ ಕೆಲಸ ನನ್ನ ಮನೆಯವ್ರಿಗೆ ಗೊತ್ತಾದರೆ ಅವ್ರು ತಲೆ ಎತ್ತುತ್ತಾರ, ತಲೆ ತಗ್ಗಿಸ್ತಾರ ಅಂತ ಯೋಚನೆ ಮಾಡಿದ್ರೆ ಅದು ಸರಿನೋ ತಪ್ಪೋ ಗೊತ್ತಾಗ್ಬಿಡ್ತವ ಮನುಷ್ಯನಿಗೆ. ಹೌದು. ನೀವು ಮಾಡ್ತಿರೋದು ತಲೆ ಎತ್ತೋ ಕೆಲಸ ಖಂಡಿತ ಅಲ್ಲ. ಒಬ್ಬ ಮಗನಾಗಿ, ಒಬ್ಬ ಗಂಡನಾಗಿ, ನಾಳೆ ಮಕ್ಕಳಿಗೆ ತಂದೆಯಾಗಿ, ಸಮಾಜಕ್ಕೊಬ್ಬ ಪ್ರಜೆಯಾಗಿ ಅಟ್ಲೀಸ್ಟ್ ನಂದೊಂದು ಮಾದರಿ ಬದುಕು ಆಗಬೇಕು ಅನ್ನೋ ಕನಿಷ್ಠ ಒಂದು ಸ್ವಾಭಿಮಾನದ ಯೋಚನೆ ನನಗಿಲ್ಲದೆ, ಆಯ್ತಪ್ಪ ನಾವು ವಿವೇಕಾನಂದರಂತೆ, ಮಹಾತ್ಮ ಗಾಂಧಿಯಂತೆ ಅಥವಾ ಭಗತ್ ಸಿಂಗ್ರಂತೆ ಇನ್ಯಾವುದು ಮಹನೀಯರಂತೆ ಲೋಕಕ್ಕೆ ಬೆಳಕಾಗದೆ ಹೋದ್ರು ನನ್ನ ಮನೆಗಾದರೂ ಬೆಳಕಾಗಬೇಕು. ಇರೋ ಬೆಳಕನ್ನು ಆರಿಸುವ ಕೆಟ್ಟ ದೀಪ, ಕೆಟ್ಟ ಕತ್ತಲಾಗಬಾರ್ದಲ್ವ ನಾನು? ನೋಡಿ, ನೀವು ನಿಮ್ಮ ದಿನಚರಿಯಲ್ಲಿ ನನ್ನನ್ನು ಪ್ರಚೋದನೆಗೆ ಒಳಪಡಿಸ್ತಾ ಇರೋ, ಈಗ ಎಷ್ಟು ದಿನ ಆರಂಭವಾಗಿ ಹುಚ್ಚಿಡಿಸ್ಬೇಕಾದ್ರೆ ಸ್ನೇಹಿತರು ಪಕ್ಕದಲ್ಲಿ ಇರಬೇಕಿತ್ತು. ಬಟ್ ಈ ಹುಚ್ಚು ಬಿಡಿಸ್ಬೇಕಾದ್ರೆ ಯಾರಿದ್ರು ಯಾರಿಲ್ಲದೆ ಹೋದ್ರೂ ಹುಚ್ಚು ಮುಂದುವರಿಯುತ್ತೆ. ಇಡಿಸೋದಿಕ್ಕೆ ಕೆಟ್ಟ ಸವಾಸ ಬೇಕು, ಬಿಡಿಸೋದಿಕ್ಕೆ ಕೆಟ್ಟ ಸವಾಸ ಬೇಕಿಲ್ಲ. ಹೌದಲ್ಲಪ್ಪ? ಹಾಗಾಗಿ ನನಗೆ ಚಟಗಳನ್ನು ಬಿಡಬೇಕು ಅನ್ನೋದಕ್ಕೆ ನಿಮಗೆ ಬೇರೆ ಬೇರೆ ಭೌತಿಕವಾಗಿ
ಟಿಪ್ಸ್ಗಳು ಹೇಳೋಕ್ಕಿಂತ ಮುಂಚೆ ಮೊದಲೇ ನಿನ್ನ ಅಂತರಂಗದಲ್ಲಿ ಒಂದು ಸಂಕಲ್ಪ, ನಾಳೆ ದಿನ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನನ್ನ ಕರುಳೋ ಅಥವಾ ನನ್ನ ಕ್ಯಾನ್ಸರೋ ಇನ್ನೇನೋ ಬಂದು ನನ್ನ ಮನೆಯಲ್ಲಿ 1 ರೂಪಾಯಿ ವಂಚೋಕೆ ನನ್ನನ್ನು ಉಳಿಸ್ಕೊಳ್ಳೋಕೆ ಅವ್ರಿಗೆ ಒದ್ದಾಟವನ್ನು ನಾಳೆ ಕೊಟ್ಟು ನಾಳೆ ಮುಂದೆ ನಿನ್ನನ್ನು ಬದುಕಿಸ್ಕೊಳ್ಬೇಕು ಅಂತ ಆಸೆ ಇದ್ದರೂ ಕೂಡ ಆದರೆ ದುಡ್ಡು ಹೊಂಚೋಕ್ಕಾಗದೇ ಇದ್ದಾಗ ಮನಸ್ಸಲ್ಲಿ ಎಷ್ಟು ಬೈಕೊಳ್ಬೋದಲ್ವ. ಅಂದ್ರೆ ಪೇಷಂಟಾಗಿ ಅಲ್ಲೆಲ್ಲೋ ಮಲಗಿರ್ತೀಯ, ನಿನ್ನ ಮನೆಯವರೇ ನಿನ್ನನ್ನು ಇವನಿಂದ ನನ್ನ ಮನೆ ಹಿಂಗಾಯಿತು ಅಂತ ಒಂದು ಮಾತು ಅಂದರೆ ಇಲ್ಲ ಸರ್ ನನ್ನ ಹೆಂಡತಿ ನನ್ನ ತಂದೆ ತಾಯಿ ಎಲ್ಲ ಹಂಗಿಲ್ಲ ಸರ್ ಅಂತ ಅನ್ಬೋದಪ್ಪ. ಆದರೆ ಒಬ್ಬ ರೋಗಿಯನ್ನು ತುಂಬ ಸಮಯ ಯಾರೂ ಗೌರವಿಸೋದಿಲ್ಲ, ಹೌದಲ್ಲ? ಈಗ ರೋಗಿ ಅಲ್ಲ, ಬಟ್ ರೋಗಿ ಆಗ್ಲಿಕ್ಕೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ನೀವು ಸೇದೋದು ಅಥವಾ ಸೇದೋರ ಜೊತೆ ಇರೋದು ಎರಡೂ ಕೂಡ ತಪ್ಪೆ, ಹೌದಲ್ಲಪ್ಪ? ಪ್ಯಾಸಿವ್ ಸ್ಮೋಕರ್ಸ್, ಕುಡಿದು ಕೆಟ್ಟವರಿದ್ದಾರೆ, ಕುಡಿದವ್ರ ಜೊತೆ ನಿಂತು, ಅಥವಾ ಸೇದಿ ಕೆಟ್ಟವರಿದ್ದಾರೆ, ಸಿಗರೇಟ್ ಸೇದೋರ ಪಕ್ಕ ನಿಂತು ಕೆಟ್ಟವರು ಇದ್ದಾರೆ. ಹಾಗಾಗಿ ಮೊದಲು ನಿಮ್ಮ ದಿನಚರಿ, ನಿಮಗಿರೋ 24 ಗಂಟೆಯನ್ನು ಎಷ್ಟು ಚೆನ್ನಾಗಿ, ನೀವೊಬ್ಬರು ಗೌರ್ಮೆಂಟ್ ಆಫೀಸರ್ ಇರ್ಬೋದು ಅಥವಾ ನಿಮಗೆ ಲೈಫ್ ಸೆಟ್ಲ್ ಆಗಿರ್ಬೋದು, ಏನೂ ಇಲ್ಲದ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ ವಿದ್ಯಾರ್ಥಿ ಹೆಂಗೆ ತನ್ನ ಟೈಮ್ ಟೇಬಲ್ ಓದೋಕೆ ಅಥವಾ ಜಾಬ್ ತಗೊಳ್ಬೇಕು ಅಂತ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ತಾನೋ ಅಷ್ಟು ಕಠಿಣವಾಗಿ ನನ್ನ ಟೈಮ್ ಟೇಬಲ್. ಯಾಕಂದರೆ ನಾನು ಜಾಗ ಚೇಂಜ್ ಮಾಡ್ಬೋದು, ಯಾವುದೋ ರಿಹ್ಯಾಬಿಲೇಷನ್ ಸೆಂಟ್ರಿಗೆ ಹೋಗ್ಬೋದು, ಅಥವಾ ನಾನು ಇನ್ನೆಲ್ಲೋ ಹೋಗಿ ಇದನ್ನು ಬಿಡಿಸೋಕೆ ಔಷಧಿ ತಗೊಳ್ಬೋದು, ಏನೇ ತಗೊಳ್ಬೋದು. ಅಂತಿಮವಾಗಿ ಇದನ್ನು ಬಿಡೋದಿಕ್ಕೆ ಬಹಳ ದೊಡ್ಡ ಕಾರಣ ಇದು ಕೆಟ್ಟದ್ದು, ಇದೊಂದೇ ಕಾರಣ ಸಾಕು. ಅಂದ್ರೆ ಅದು ಕೆಟ್ಟದ್ದು ಒಂದೇ ಕಾರಣ ಸಾಕಲ್ವನಪ್ಪ ಅದು ಬಿಡ್ಲಿಕ್ಕೆ. ವೇಶ್ಯ ಸವಾಸ ಮಾಡಬೇಡಪ್ಪ ಅಂತ ಯಾಕೆ ಹೇಳಿ ಸರ್? ಅದಕ್ಕೆ ಯಾಕೆ ಮಾಡಬಾರ್ದು ಸರ್? ಅರೆ ಕೆಟ್ಟದ್ದು ಒಂದೇ ಕಾರಣ ಸಾಕು. ಅಯ್ಯೋ ಅದು ನನ್ನ ಹೆಂಡತಿಗೆ ದ್ರೋಹ ಮಾಡ್ದಂಗೆ, ಮತ್ತೆ ನನ್ನ ವೀರ್ಯ ನಾಶ ಮಾಡ್ಕೊಂಡು ನನ್ನ ದೇಹ ನಿಶಕ್ತಿ ಆಗುತ್ತೆ, ಮತ್ತೆ ಅಲ್ಲಿ HIV ಬರೋ ಸಾಧ್ಯತೆ ಇರುತ್ತೆ, ಅಥವಾ ಅಂತಹ ಹೆಣ್ಣಿನ ಸವಾಸದಿಂದ ಹೋಗೋದ್ರಿಂದ ನಿನ್ನ ಮನೆಯನ್ನು ತಂದು ಬೀದಿಗೆ ನಿಲ್ಲಿಸ್ತೀಯ. ಈ ವಿವರಣೆ ಎಲ್ಲ ಬೇಕಿಲ್ಲ, ಅದು ಕೆಟ್ಟದ್ದಷ್ಟೇ. ಬಟ್ ಕೆಟ್ಟದ್ದಕ್ಕೆ ವಿವರಣೆ ಕೇಳಿಕೊಂಡು ಬಿಡುವಷ್ಟು ಮೂರ್ಖ ನಾನು ಆಗಬಾರ್ದಲ್ವಾ? ಸೊ ಹಾಗಾಗಿ ಬೆಳಗ್ಗೆ ಎದ್ದೇ ಹೇಳ್ತೀರಾ, ಸಂಕಲ್ಪ ಮಾಡ್ತೀರಾ, ಹೌದು ನಾನು ಈ ದಿನ ಸೇದಬಾರ್ದು ಅಂದರೆ ನನಗೆ ಸೇದಲಿಕ್ಕೆ ಅಕ್ಕಪಕ್ಕ ಸಿಗರೇಟನ್ನು ನನಗೆ ಕೈಗೆ ಇಟ್ಕೊಳ್ಳೋದೇ ಮೊದಲನೇ ತಪ್ಪು. ರಾತ್ರಿ ಸಂಕಲ್ಪ ಮಾಡ್ತೀರಾ, ಆಯ್ತಪ್ಪ ಬೆಳಗ್ಗೆ ಫ್ರೆಶ್ ಆಗ್ತೀರಾ, ತಕ್ಷಣ ಸೇದಬೇಕು ಅನಿಸಿದಾಗ ಮನೆಯಲ್ಲೇ ತಂದಿಕೊಂಡಿರ್ತೀರೋ ಅಥವಾ ಅಂಗಡಿಗೆ ಹೋಗ್ತಿರೋ. ಬಟ್ ಅಂತಿಮವಾಗಿ ಮನೇಲಿ ಇಲ್ಲ ಅಂದರೆ ಅಂಗಡಿಗೆ ಹೋಗ್ತೀರಾ, ಅಂಗಡಿಲಿ ಮತ್ತೆ ಮೊದಲೇ ತಂದು ಮನೇಲಿ ಇಟ್ಕೊಂಡಿರ್ತೀರ. ಈ ಮಟ್ಟಿಗೆ ನಿಮಗೆ ಸಿಗರೇಟ್ ಬಿಡಿಸೋದಕ್ಕೋಸ್ಕರ ಜಗತ್ತಲ್ಲಿರೋ ಎಲ್ಲ ಸಿಗರೇಟ್ ಅಂಗಡಿಗಳನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೊಬ್ಬನಿಗೆ ಎಣ್ಣೆ ಬಿಡಿಸ್ಬೇಕು ಅಂತ ಜಗತ್ತಲ್ಲಿರೋ ಎಣ್ಣೆ ಅಂಗಡಿಗಳನ್ನೆಲ್ಲ ಬ್ಯಾನ್ ಮಾಡೋಕ್ಕಾಗುತ್ತಾ? ನನ್ನ ಬದುಕು ಉದ್ಧಾರ ಮಾಡ್ಕೊಳ್ಬೇಕಂದ್ರೆ ನಾನು ಬಿಡೋ ಸಂಕಲ್ಪ ಮಾಡಬೇಕು. ಹಾಗೆ ಸಂಕಲ್ಪ ಮಾಡಬೇಕಂದ್ರೆ ಅಧ್ಯಾತ್ಮದ ಒಂದು ಟಚ್ ಅಥವಾ ಅಧ್ಯಾತ್ಮದ ಸಹವಾಸವನ್ನು ಹೆಚ್ಚು ಮಾಡಬೇಕು. ಯಾಕಂದರೆ ನಿಮಗೆ ಭಗವಂತನಿಗೆ ನೀವು ಪಥ್ಯವಿದ್ದಂಗಿರಬೇಕು. ನನ್ನ ಜೀವನದಲ್ಲಿ ನಾನು, ಯಾಕಂದರೆ ಈಗ ನೋಡಪ್ಪ, ಡಯಟ್ ಅಂತ ಮಾಡ್ತಾರೆ, ಅಥವಾ ಏನೋ ಜಾಂಡೀಸ್ ಬಂದಿರೋ ರೋಗಿಗೆ ಇದನ್ನು ತಿನ್ನಬೇಡ ಇದನ್ನು ತಿನ್ನಬೇಕು ಅಂತ ಒಂದು ಪಟ್ಟಿ ಇರುತ್ತೆ. ನಿಮಗೆ ಇನ್ನೇನೋ ದೊಡ್ಡ ರೋಗ ಬಂದು ಅವತ್ತು ಡಾಕ್ಟರ್ ಹೇಳಿ ಬಿಡಿಸೋದಕ್ಕಿಂತ ನಾನೇ ಮುಂಚಿತವಾಗಿ ಬಿಡೋದು ಅದು ಬದುಕೋರ ಲಕ್ಷಣ. ಹಾಗಾಗಿ ತಂದೆ ತಾಯಿಗಳಿಗೆ ಕೆಟ್ಟವನಾಗಿ, ಹೆಂಡತಿಗೆ ಕೆಟ್ಟವನಾಗಿ ನಾಳೆ, ಯಾಕಂದರೆ ನೀವು ಒಂದು ಸಿಗರೇಟ್ಗೆ ಹಾಕೋ ದುಡ್ಡನ್ನು ಒಂದು ಒಂದು ತಿಂಡಿ ತಗೊಂಡು ಮನೆಗೆ ಬಂದು ಒಟ್ಟಿಗೆ ಕೂತು ತಿನ್ನೋದಾಗಿರ್ಬೋದು, ಅಥವಾ ಇನ್ಯಾವುದೋ ಹಣ್ಣಿನ ಜ್ಯೂಸ್ ಕುಡಿಯೋದಾಗಿರ್ಬೋದು, ಕಬ್ಬಿನ ಹಾಲು ಕುಡಿಯೋದಾಗಿರ್ಬೋದು. ಯಾಕಂದರೆ ಸಿಗರೇಟ್ಗೆ ಇಡ್ತಾ ಇರೋ ಹಣ ಬಹುಶಃ ಕೂಡಿಟ್ರೆ ಒಂದು ಸೈಡ್ ತಗೊಂಬೋದೇನೋ ಒಂದು 10 ವರ್ಷ ಬಿಟ್ಟಾದ್ಮೇಲೆ. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ, ಈ ಸಿಗರೇಟ್ಗೆ ಟೆಂಪ್ಟ್ ಮಾಡುವ ಸ್ನೇಹಿತರು, ಜಾಗಗಳು, ಇವನ್ನೆಲ್ಲ ಮೊದಲು ತ್ಯಜಿಸಬೇಕು. ಬಹುಶಃ ಅಂತ ಸ್ನೇಹಿತರಿದ್ರೆ ನಿನ್ನ ಬದುಕಿಗಿಂತ ಸ್ನೇಹಿತರು ದೊಡ್ಡವರಲ್ಲಪ್ಪ. ಇದನ್ನು ಅರ್ಥ ಮಾಡ್ಕೊ. ಅಂದರೆ ಎಷ್ಟೋ ಸಾರಿ ಅಯ್ಯೋ ಇದಕ್ಕೋಸ್ಕರ ಸ್ನೇಹಿತರು ಬಿಡಬೇಕು. ನಾನು ವೈಯಕ್ತಿಕವಾಗಿ ನಾನು ಎಷ್ಟೋ ಜನ ಅಂತ ಬಿಟ್ಟಾಕ್ಬಿಟ್ಟಿದ್ದೆ. ನಾನು ಹಂಗಾಗಿದ್ದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ಯಾವುದು ನಿನ್ನ ಶುದ್ಧ ವ್ಯಕ್ತಿತ್ವಕ್ಕೆ ಅಡ್ಡ ಬರುತ್ತೋ ಆತ ಕೋಟಿ ಕುಳ ಆದರೂ ಕೂಡ ನಿನಗೆ ಅವನು ಬೇಕಿಲ್ಲ. ಯಾಕಂದರೆ ನಿನ್ನ ಜೀವನದ ನೆಮ್ಮದಿಗಿಂತ ಕೋಟಿ ಇರುವವನ ಸಹವಾಸ ದೊಡ್ಡದೇನಲ್ಲ. ಯಾಕಂದರೆ ಕೋಟಿ ಇರೋರು ಸಹವಾಸ ಮಾಡಿದಾಗ ಅವ್ರು ಯಾವುದೋ ಕೇಸಲ್ಲಿ ನಿನ್ನನ್ನು ಬಲಿ ಕೊಟ್ಟು ಅವ್ರು ಉದ್ಧಾರ ಆಗ್ಬಿಡ್ತಾರೆ ಅಥವಾ ಅವ್ರು ಬಚಾವ್ ಆಗ್ಬಿಡ್ತಾರೆ. ತುಂಬ ದೊಡ್ಡವರು ಏನೂ ಇಲ್ಲದವ್ರು ಸಹವಾಸ ಮಾಡೋದು ಈ ಕಾರಣಕ್ಕಂತೆ ನನಗೆ ಯಾರು ಹೇಳ್ತಾ ಇದ್ರು ಗುರುಗಳು. ಯಾಕಂದರೆ ಎಂಥದ್ದು ಯಾವುದೋ ಒಂದು ಕೇಸ್ ಬಂದು ಅಂದರೆ ಯಾರ ಮೇಲೆ ಹಾಕ್ಬೇಕಲ್ಲಪ್ಪ.
ಹ್ಮ್ ಅವಾಗ ಇಂಥವ್ರನ್ನೆಲ್ಲ ಜೊತೆ ಇಟ್ಕೊಂಡಿರ್ತಾರಂತೆ. ಹ್ಮ್ ಯಾಕಂದ್ರೆ ಅವ್ರಿಗೆ ಸಂಬಂಧ ಮುಖ್ಯ ಅಲ್ಲ. ತುಂಬ ಕಡು ಕಷ್ಟದ ಕಾಲ ಬಂದಾಗ ಅದನ್ನೇ ಬಡವ್ರ ಮಕ್ಕಳನ್ನ ಬಲಿ ಕೊಡೋಕೆ ಬೇಕಲ್ಲ, ಬಲಿಕ ಪಶು. ಹ್ಮ್ ಸೊ ಹಾಗಾಗಿ ಸಿಗರೇಟ್ ಸುಡ್ತಾ ಇಲ್ಲ, ಆ ಸಿಗರೇಟಿಂದ ನಮ್ಮ ಜೀವನವನ್ನು ನಾವು ಸುಟ್ಟುಕೊಳ್ತಾ ಇದ್ದೀವಿ. ಇಷ್ಟು ಮಾತ್ರ ನಾನು ಇವಾಗಲೂ ಹೇಳ್ತೀನಪ್ಪ, ನೀನು ಸ್ಕ್ರೀನ್ ನೋಡ್ತಾ ಇದ್ದರೆ ಗಮನಿಸು. ನನ್ನ ಮುಂದೆನೇ ಒಂದು ಹಾಳೆ ಮಾಡಿಕೊಂಡಿದ್ದೆ, ಇದರಲ್ಲಿ ನನ್ನ ಟೈಮ್ ಟೇಬಲ್ ಇದೆ. ಎಷ್ಟು ನಿಂಗೆ ತೋರಿಸ್ತೀನಪ್ಪ. ಬೆಳಿಗ್ಗೆ 5 ಗಂಟೆಯಿಂದ ಶುರುವಾದರೆ ರಾತ್ರಿ 11 ಗಂಟೆವರೆಗೂ ಕೂಡ ನಾನು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಟೈಮ್ ಟೇಬಲ್ ಶೆಡ್ಯೂಲ್ ಹಾಕಿ ನನ್ನ ಟೇಬಲ್ ಮುಂದೆನೇ ಇಟ್ಕೊಂಡಿರ್ತೀನಿ. ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ನೀನು ನೋಡ್ಬೋದು. ಆಮೇಲೆ ಎಷ್ಟು ಗಂಟೆ, 5 ಗಂಟೆಗೆ ಭಗವದ್ಗೀತೆ ಕ್ಲಾಸ್ ಶುರುವಾದರೆ ರಾತ್ರಿ 11 ಗಂಟೆ ಪ್ರೋಗ್ರಾಮ್ ಎಂಡಾಗಿ ಕಂಪ್ಯೂಟರ್ ಸೆಡೋನ್ ಮಾಡಿ ಹೋಗೋವರೆಗೂ ನನ್ನ ಜೀವನ ಹಿಂಗೇ ಇರಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿರ್ತೀನಿ. ಅದನ್ನು ಮೀರಿ ಇನ್ನೇನು ನನಗೆ ಟೈಮ್ ಟೇಬಲ್ ಎಲ್ಲರೂ ಹಾಕ್ತಾರೆ, ಬಟ್ ಪಾಲಿಸೋದು ಕಷ್ಟ. ನೀವು ಮೊದಲು ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಬೇಕು. ಎಷ್ಟು ಗಂಟೆಗೆ ಎದ್ದೇಳಬೇಕು, ಧ್ಯಾನ ಮಾಡಬೇಕು, ಮತ್ತು ಈ ಸಿಗರೇಟು ಅಥವಾ ಇನ್ನಿತರ ಯಾವುದೇ ತಿಂಗಳಿಗೆ ಒಂದ್ಸಲಿ ಕುಡಿತೀನಿ, 3 ತಿಂಗಳಿಗೆ ಒಂದ್ಸಲಿ ಕುಡಿತೀನಿ, ವಿಷ ನೀನು ದಿವಸ ಕುಡಿದ್ರು 3 ತಿಂಗಳಿಗೆ ಒಂದ್ಸಲ ಕುಡಿದ್ರು ಅದ್ರ ಪರಿಣಾಮವನ್ನು ಅದು ಬೇರೆ ಬೀರುತ್ತೆ. ನಾಳೆ ನಿನ್ನ ಮಕ್ಕಳು ಇದೇ ರೂಢಿ ಮಾಡಿಕೊಂಡ್ರು, ಒಬ್ಬ ತಂದೆಯಾಗಿ ನಿನಗೆ ಬೇಜಾರಾಗುತ್ತಲ್ಲಪ್ಪ, ನನ್ನ ಮಕ್ಕಳೇನಪ್ಪ ಇಂಥ ಕೆಟ್ಟ ಚಟ ಕಲ್ತುಬಿಟ್ರು ಅಂತ. ಹಂಗೆ ನಿಮ್ಮ ತಂದೆ ತಾಯಿಗೂ ಬೇಸರ ಆಗಿರ್ಬೋದಲ್ವಾ? ಹಾಗಾಗಿ ದಯವಿಟ್ಟು ಈ ವಿಚಾರದಲ್ಲಿ ನಾನು ಡಾಕ್ಟ್ರನ್ನ ಸಂಪರ್ಕ ಮಾಡ್ತೀನಿ, ರಿಹ್ಯಾಬಿಲೇಷನ್ ಸೆಂಟರ್ಗೆ ಹೋಗ್ತೀನಿ, ಏನೂ ಇಲ್ಲಪ್ಪ. ಕೃಷ್ಣನ ಅಂದರೆ ಯಾವುದೋ ಒಂದು ಶಕ್ತಿಯನ್ನು ನೀನು ಪಾಲನೆ ಮಾಡಬೇಕು. ಕೃಷ್ಣನನ್ನು ಪಾಲನೆ ಮಾಡು. ಕೃಷ್ಣ ಕಾನ್ಷಿಯಸ್ಸಲ್ಲಿ ನಾನು ಹೀಗೆ ಸಿಗರೇಟ್ ಸೇದಿದ್ರೆ ಕೃಷ್ಣ ನನ್ನನ್ನು ಕ್ಷಮಿಸೋದಿಲ್ಲ. ಇದನ್ನು ಸೇದೋದ್ರಿಂದ ನನ್ನ ಆರೋಗ್ಯ ಹಾಳು, ಆತ್ಮವಿಶ್ವಾಸ ಹಾಳು. ಒಂದು ಹಂತ ಆದಮೇಲೆ ನಾವೇನು ಹೆಣಕಂಡು ಸತ್ತೋಗ್ಬಿಡ್ಬೇಕು, ಅಷ್ಟು ಜಿಗುಪ್ಸೆ ಬಂದ್ಬಿಡುತ್ತೆ ಜೀವನದ ಮೇಲೆ. ಯಾಕಂದರೆ ಕೆಟ್ಟ ಚಟಗಳು ನಿಮಗೆ ಆತ್ಮವಿಶ್ವಾಸವನ್ನಂತೂ ಕೊಡೋದಿಲ್ಲ, ಅವು ಅಹಂಕಾರವನ್ನು ಕೊಡ್ತವೆ. ಹಾಗಾಗಿ ನೀವು ತಿನ್ನೋ ಆಹಾರದಿಂದ ಹಿಡಿದು, ಮಾಡೋ ಸಹವಾಸದಿಂದ ಹಿಡಿದು, ನಿಮ್ಮ ಜಾಬ್ ಆಯಿತು, ನಿಮ್ಮ ಕೆಲಸ ಆಯಿತು, ಮನೆ ಆಯಿತು, ಹೆಂಡತಿ ಮಕ್ಕಳಾಯಿತು, ಅಪ್ಪ ಅಮ್ಮ ಆಯಿತು, ನಿಮಗೆ ಒಳ್ಳೆ ಹಾಬೀಸ್ಗಳಿರಬೇಕು. ಮ್ಯೂಸಿಕ್ ಪ್ಲೇ ಮಾಡೋದಿರಬೇಕು, ಅಥವಾ ಮ್ಯೂಸಿಕ್ ಕೇಳೋದಿರಬೇಕು, ಇಲ್ಲ ಸಂಜೆ ಆದರೆ ದೇವಸ್ಥಾನಕ್ಕೆ ಹೋಗೋದಿರಬೇಕು. ಪ್ರತಿದಿನ ನಾನು, ಯಾಕಂದರೆ ಸಿಗರೇಟ್ ಸೇದೋಕ್ಕೆ ಟೈಮೇ ಸಿಗಬಾರ್ದು, ಅಷ್ಟು ಬ್ಯುಸಿ ಆಗಬೇಕಲ್ಲಪ್ಪ ನಾನು. ಹೌದು. ನನಗೆ ಇತ್ತೀಚೆಗೆ ಯಾರೋ ಒಬ್ಬ, ನಾನು ತುಂಬ ಅಸ್ತಮೈಥುನ ಮಾಡ್ಕೊಳ್ತೀನಿ ಅಂತ ಒಬ್ಬ ಹುಡುಗ, ನನಗೆ ಗೊತ್ತಾಯಿತು ಅದು ಬಹಳ ಸೀರಿಯಸ್ ವಿಚಾರ ಅಂತ. ನಿನ್ಗೆ ಅಷ್ಟು ಸಮಯ ಎಲ್ಲಿ ಸಿಗುತ್ತೆ ಎಂದೆ ನಾನು. ಅಯ್ಯೋ ನಾನು ಮಧ್ಯಾಹ್ನದ ತುಂಬ ಬಿಡುವಿರ್ತೀನಿ ಹಿಂದೆ ಅಂದ ಅವನು. ಆ ಮಧ್ಯಾಹ್ನದೊತ್ತು ಏನಾದರೂ ನಿನ್ನನ್ನು ನೀನು ತೊಡಗಿಸ್ಕೊಳ್ಳು ಅಂದರೆ ಅವನು ಗಿಟಾರ್ ಕ್ಲಾಸ್ಗೆ ಹೋಗ್ತಾವನಂತೆ ಆ ಟೈಮಲ್ಲಿ. ಈಗ ಅವನು ಹೇಳ್ತಾನೆ, ಗುರುಗಳೇ ನಾನು ಬಿಡುವಿದ್ದಿದ್ದರಿಂದ ಆ ಯೋಚನೆ ಬಂದೆ ಹೊರತು ನನ್ನ ಜೊತೆ ಯಾರಾದರೂ ಇದ್ದಿದ್ರೆ ಅಥವಾ ನಾನು ಎಲ್ಲಾದರೂ ತೊಡಗಿಸ್ಕೊಂಡಿದ್ರೆ ನನಗೆ ಆ ಯೋಚನೆನೇ ಬರ್ತಾ ಇಲ್ಲ ಅಂತಾನೆ ಅವನು. ಅಂದರೆ ನಾನು ಹೇಳ್ತೀನಿ, ನಿಮಗೆ ಕೆಟ್ಟ ಅಭ್ಯಾಸಗಳಿಗೆ ತೊಡಗುವಷ್ಟು ಬಿಡುವು ಮತ್ತು ಒಂಟಿಯಾಗಿದ್ದರೆ ಈ ಯೋಚನೆಗಳು ಬರ್ತಾವೆ. ನಿಮ್ಮನ್ನು ನೀವು ಒಳ್ಳೆ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಬೇಕು. ಆಯ್ತಪ್ಪ, ಕೆಲಸದ ಟೈಮ್ ಮುಗೀತು, ಬೆಳಗ್ಗೆ ಎದ್ರಿ, ಫ್ರೆಶ್ ಆದ್ರಿ, ನಿತ್ಯ ಕರ್ಮ ಮುಗಿಸಿದ್ರಿ, ಆದರೆ ಪ್ರತಿದಿನ ಒಂದು ದೇವಸ್ಥಾನಕ್ಕೆ ಹೋಗೋ ರೂಢಿ ಇಟ್ಕೊಂಡ್ಬಿಟ್ರೆ, ಅಯ್ಯೋ ಕೆಲ್ಸಕ್ಕೆ ಹೋಗೋ ವರ್ಷದಲ್ಲಿ ನಾನು ಅಲ್ಲಿ ಹೋಗಬೇಕಪ್ಪ ಅಂತ ನೀವೇ ಬೇಗ ಸ್ನಾನ ಮಾಡಿ, ಬೇಗ ತಿಂಡಿ ಮಾಡಿ, ದೇವಸ್ಥಾನಕ್ಕೆ ಹೋಗುವುದು ಅನಿವಾರ್ಯ ಅಂತ ಇಟ್ಕೊಂಡ್ಬಿಡ್ಬೇಕು ನಮ್ಮ ಜೀವನದಲ್ಲಿ. ಯಾಕಂದರೆ ಅಲ್ಲಿಗೆ ಹೋಗಿ ನಾನು ಕೆಲ್ಸಕ್ಕೆ ಹೋಗಬೇಕು ಅಂದಾಗ ನಂಗೆ ಬಿಡುವೇ ಇರೋದಿಲ್ಲ. ಹಾಗಾಗಿ ನಿನಗೆ ಹೇಳೋದಪ್ಪ, ಇಲ್ಲಿ ಯಾರೇ 1000 ಕುಡಿಯೋ ಫ್ರೆಂಡ್ಸ್ಗಳು ನಿನ್ನ ಸುತ್ತಮುತ್ತ ಇದ್ದರೂ ಕೂಡ ಅವರು ನಿನ್ನನ್ನು ಭಂಗ ಮಾಡದ ಹಾಗೆ ನಿನ್ನ ಮನಸ್ಸನ್ನು ನಿಯಂತ್ರಿಸ್ಕೊಳ್ಳೋದು ಅದು ನಿನಗೆ ಬಿಟ್ಟು. ಯಾಕಂದ್ರೆ ಆಯ್ತಪ್ಪ, ಎಷ್ಟು ದಿನ ಎಲ್ಲರಿಂದ ತಪ್ಪಿಸ್ಕೊಂಡು ಓಡಾಡ್ಬೋದು ಅಲ್ವಾ? ಮನಸ್ಸಿನ ನಿಗ್ರಹ, ಮನಸ್ಸಿನ ಸೀತಾಮಾತೆಯನ್ನು ನೋಡಪ್ಪ, ಆಕೆ ರಾವಣ ಹೊತ್ಕೊಂಡು ಹೋದ ಮೇಲೆ ರಾಕ್ಷಸರ ನಡುವೆ ಇದ್ದು ಕೂಡ ರಾವಣ ನನ್ನ ಅರ್ಧಾಂಗಿಣಿಯಾಗು, ನನ್ನ ಹೆಂಡತಿಯಾಗು, ನಿನಗೆ ಈ ಲಂಕೆಯ ರಾಣಿಯನ್ನಾಗಿ ಮಾಡ್ತೀನಿ ಎಂದಾಗಲೂ ಕೂಡ
ಆಕೆಯ ಸಂಕಲ್ಪ ನನ್ನ ರಾಮನಿಗೆ ಬಿಟ್ಟರೆ ನಾನು ಇನ್ಯಾರನ್ನೂ ಕಣ್ಣೆತ್ತಿ ನೋಡೋದಿಲ್ಲ ಅನ್ನೋ ಮಟ್ಟಿಗೆ ಆಕೆಯ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪದಿಂದ ರಾಕ್ಷಸರ ನಡುವೆಯೂ ಇದ್ದು, ಆ ಆಕರ್ಷಣೆಗಳ ನಡುವೆ ಇದ್ದು ಕೂಡ ನನ್ನ ರಾಮನಿಗೋಸ್ಕರ ಕಾಯ್ತೀನಿ ಅನ್ನೋ ಆ ಸೀತೆಯ ಸಂಕಲ್ಪ ನನಗೆ ಬರಬೇಕು, ನಿಮಗೆ ಬರಬೇಕು. ಹೌದು, ನಾನು ಕುಡಿಯೋರ ನಡುವೆ ಇರಬಹುದು, ಸಿಗರೇಟ್ ಸೇದೋರ ನಡುವೆ ಇರಬಹುದು. ಇಲ್ಲಪ್ಪ ನನಗೆ ಬೇಡ ಕಣ್ರಯ್ಯ, ನೀವು ಬೇಕಾದರೆ ಕುಡೀರಿ, ನೀವು ಬೇಕಾದರೆ ಸೇದ್ರಿ ಅಂದುಕೊಂಡು ಅವ್ರ ಪಾಡಿಗೆ ಬಿಟ್ಟು ನಾನು ಸೇದುದೇ ಇರುವುದಿಲ್ಲ. ಯಾಕಂದರೆ ಇದು ನನ್ನ ಜೀವನದ ಪೋಷಣೆ ಅಥವಾ ಟೇಕ್ ಕೇರ್ ನಾನೇ ಮಾಡಿಕೊಳ್ಬೇಕು, ಬೇರೆ ಯಾರೂ ಮಾಡೋದಿಲ್ಲ. ಸೊ ನಿಮಗೆ ಇನ್ನು ಮುಂದೆ ಒಂದು ದಿನಚರಿ, ಒಂದು ಟೈಮ್ ಟೇಬಲ್ ಹಾಕಿಬಿಟ್ಟು ಕರೆಕ್ಟಾಗಿ ನಿಮ್ಮ ಮನೆ ಹೆಬ್ಬಾಗಲಲ್ಲಿ ಅಥವಾ ನೀವು ಮಲಗೋ ಕೋಣೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿರಬೇಕು. ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಈ ಕೆಲಸ, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಈ ಕೆಲಸ. ನಿನ್ನ ಮನೆಯ ಶಿಸ್ತು ನಿನ್ನ ಮತ್ತು ನಿನ್ನ ಮನೆಯ ಉದ್ಧಾರಕ್ಕೆ ಕಾರಣವಾಗುತ್ತೆ. ಬೇಡ ಅದು ಒಂದು ಸಿಗರೇಟ್ ಸೇದೋದ್ರಲ್ಲಿ ಅಲ್ಲಿ ಗಾಡೀಲಿ ಕೆಲಸದಿಂದ ಬರಬೇಕಾದ್ರೆ ಯಾರೋ ಒಬ್ಬ ಭಿಕ್ಷುಕರು ಹುಡುಗ ನಿಂತಿರ್ತಾನೆ, ಬಡವರು ಹುಡುಗ ನಿಂತಿರ್ತಾನೆ, ಅವನನ್ನು ಕರ್ಕೊ ಒಂದು ಪಾನಿಪುರಿ ಅಂಗಡಿಗೆ ಹೋಗು, ಅಥವಾ ಯಾವುದೋ ಒಂದು ಹಣ್ಣಿನ ಅಂಗಡಿಗೆ ಹೋಗು, ಇಬ್ಬರೂ ಕೂತು ಆ ಹಣದಲ್ಲಿ ಇಬ್ಬರೂ ಕೂತು ಒಂದು ಜ್ಯೂಸ್ ಕುಡೀರಿ. ಒಬ್ಬ ಬಡವನಿಗೆ ಒಂದು ಜ್ಯೂಸ್ ಕುಡಿಸಿ ಅವನ ಹಸಿವನ್ನು ನೀಗಿಸಿದ ಖುಷಿ ಇದೆಯಲ್ಲ, ಒಂದು ಸಿಗರೇಟು ಹೊಗೆ ಬಿಟ್ಬಿಟ್ಟು ಮಾತ್ರಕ್ಕೆ ಜೀವನ ಸಾರ್ಥಕ ಆಗಲ್ಲ, ಹೌದಲ್ಲ? ಹಾಗಾಗಿ ಈ ಸಿಗರೇಟ್ ಚಟವನ್ನು ಬಿಡುವ ವಿಚಾರದಲ್ಲಿ ನೀವು ಈ ರೀತಿ ಸ್ವಲ್ಪ ಉದಾರವಾಗಿ ಯೋಚನೆ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ವೈದ್ಯಕೀಯ ಸಲಹೆ ತಗೊಳ್ಳಿ. ಬಟ್ ನನ್ನ ಪ್ರಕಾರ ನಿಮ್ಮ ಹೆಂಡತಿಯನ್ನು ನೀವು ಪ್ರೀತಿಸೋದಾದರೆ, ನಿಮ್ಮ ಅಪ್ಪ ಅಮ್ಮನನ್ನು ನೀವು ಪ್ರೀತಿಸೋದಾದರೆ, ಮತ್ತು ಇಲ್ಲ 4-6 ದಿನ ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರಬೇಕು, ಆರೋಗ್ಯವಂತನಾಗಿರಬೇಕು ಅಂದರೆ ಇವತ್ತೇ ಆ ಚಟಗಳಿಗೆ ಬಾಯ್ ಹೇಳೋ ಸಮಯ. ಯೋಚನೆ ಮಾಡಪ್ಪ, ಇನ್ನೂ ಸಮಯ ಇದೆ, ಕಾಲ ಮಿಂಚಿಲ್ಲ. ನೀವು ನಿಮ್ಮ ಸ್ನೇಹಿತರನ್ನು ಕೆಲವೊಮ್ಮೆ ಅವಾಯ್ಡ್ ಮಾಡಬೇಕಾಗ್ಬೋದು. ಮತ್ತು ತುಂಬ ಬಿಡುವಾಗಿರಬಾರ್ದು. ಒಂದು ಇಯರ್ಫೋನ್ ಹಾಕ್ಕೊಂಡು ಸದಾ ಪ್ರವಚನ ಕೇಳ್ತಾ ಇರಬೇಕು, ಒಳ್ಳೇದು ಕೇಳ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು. ಹಂಗೂ ಬಿಡುವಾಯಿತು ಅಂದರೆ ಹೆಂಡತಿಗೆ ಫೋನ್ ಮಾಡಿ, ಅಪ್ಪನಿಗೆ ಫೋನ್ ಮಾಡಿ, ಅಮ್ಮನಿಗೆ ಫೋನ್ ಮಾಡಿ, ಒಳ್ಳೆ ಸಜ್ಜನ ಸ್ನೇಹಿತರನ್ನು ಇಟ್ಕೊಳ್ಳಿ. ಆಯ್ತಲ್ಲ? ಆರಂಭದಲ್ಲಿ ಕಷ್ಟ, ಹಂಗೂ ಸಿಗರೇಟ್ ಅಂಗಡಿಗೆ ಹೋಗಿ ಸಿಗರೇಟ್ ತಗೊಂಡು ಸಿಗರೇಟ್ ಮೇಲೆ ಇನ್ನು ಮುಂದೆ ನಿನ್ನನ್ನು ನಾನು ಸೇದುವುದಿಲ್ಲ, ನೀನು ನನ್ನ ಬದುಕಿಗೆ ಶಾಪ ಅಂದ್ಬಿಟ್ಟು ಸಿಗರೇಟ್ ಮೇಲೆ ಬರೆದು ಸಿಗರೇಟ್ನ ಮುರಿದು ಕಾಲಲ್ಲಿ ತುಳಿದು ಒಂದು 3 ದಿವಸ ಹಂಗೆ ಮಾಡಿ, ಆಮೇಲೆ ಸಿಗರೇಟ್ ಅಂಗಡಿಯವನೇ ನಿಮಗೆ ಸಿಗರೇಟ್ ಕೊಡಲ್ಲ, ನೀವೇಂದ್ರಿ ಕಾಲಲ್ಲಿ ತೊಳಿತೀರಾ ಅಂತ. ಆಮೇಲೆ ನೋಡಿ ನೀವು ಬಿಡ್ಬೋದು. ಆಯಿತಾ? ಕೆಟ್ಟದ್ದನ್ನು ಬಿಡಬೇಕು ಅಂದರೆ ಮೊದಲು ಒಂದು ಸಂಕಲ್ಪ ಶಕ್ತಿ ಬೇಕು ಅಲ್ವಾ? ಕಷ್ಟ, ಸುಲಭ ಅಲ್ಲ ಅದು. ಬಟ್ ನೋಡಿ, ಈ ಪಾಪ ಕರೆ ಕಟ್ಟಾಗಿದೆ, ಸ್ವಲ್ಪ ಕಟ್ಟಾಯಿತು ಮಿಸ್ ಆಗಿ. ನಾನು ಹೇಳೋದು, ಇವರು ಹೇಳಿದ್ರು 2 ವಿಚಾರ. ಒಂದು, ಸ್ನೇಹಿತರ ಜೊತೆ ಸೇರಿ ನಾನು ಹಾಳಾದೆ. ಇನ್ನೊಂದು, ಸಿನಿಮಾಗಳು ನೋಡಿ ಹಾಳಾದೆ. ಇದು ನನಗೆ ಯಾವಾಗಲೂ ಅನಿಸುತ್ತೆ, ಸಿನಿಮಾಗಳು ನೋಡಿದಾಗ ಅಲ್ಲಿ, ಅದರಲ್ಲೂ ಹಳೆಯ ಸಿನಿಮಾಗಳಂತೂ ಪಾಪ ಒಳ್ಳೆ ಸಾಮಾಜಿಕ ಸಂದೇಶ ಇದ್ದು, ಇವತ್ತಿಗಂತೂ ಯಾವುದೂ ಇಲ್ಲ. ದಯವಿಟ್ಟು ಹೇಳ್ತೀನಿ, ಅಂತಹ ಅಸಭ್ಯ ಸಿನಿಮಾಗಳಿಂದ ದೂರ ಇರಿ. ಮನರಂಜನೆಯ ಹೆಸರಲ್ಲಿ ಎಷ್ಟು ಯುವ ಸಂತತಿ ಹಾಳಾಗ್ತಾ ಇದೆ. ಹಾಗಾಗಿ ಸಿನಿಮಾ ನೋಡಿ ಕೆಟ್ಟವರಲ್ಲಿ ಅನೇಕ ಜನ ಇದ್ದಾರೆ, ಅದರಲ್ಲಿ ಇವರು ಒಬ್ಬರು. ಬಟ್ ನನಗೆ ನಂಬಿಕೆ ಇದೆ, ಇವರು ಅದರಿಂದ ಬಿಡುಗಡೆ ಹೊಂದುತ್ತಾರೆ ಅಥವಾ ಇದರಿಂದ ಹೊರಗಡೆ ಬಂದು ಅವರ ಜೀವನವನ್ನು ಮತ್ತೆ ಅದ್ಭುತ ಮಾಡಿಕೊಳ್ತಾರೆ ಅಂತ. ಇರ್ಲಪ್ಪ, ನಿನಗೆ ಒಳ್ಳೆಯದಾಗಲಿ, ಶುಭವಾಗಲಿ. ಬಹುಶಃ ಸಿಗರೇಟ್ ಬಿಡಬೇಕು ಅಂತ ಇರೋರು ಯಾರಾದರೂ ಅಷ್ಟೇ, ನೀವು ಒಂದು ಇಷ್ಟ ದೇವರಿಗೆ ಶರಣಾಗಿ, ಅದು ಶ್ರೀಕೃಷ್ಣನಿಗೋ, ಶ್ರೀರಾಮನಿಗೋ, ರಾಘವೇಂದ್ರನಿಗೋ ಅಥವಾ ನಿಮ್ಮ ಇಷ್ಟದ ಗುರುವಿಗೋ ಪ್ರತಿದಿನ ನೀವು ಅವರಿಗೆ ಮಿನಿಮಮ್ ಅರ್ಧ ಗಂಟೆಗಳ ಕಾಲ ಪೂಜೆ ಮಾಡೋದಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಮತ್ತು ನಿಮ್ಮ ಬದುಕಲ್ಲಿ ಬಿಡುವಿನ ಸಮಯ ಅಂತಲೇ ಇಟ್ಟುಕೊಳ್ಬೇಡಿ. ಎಷ್ಟು ಬ್ಯುಸಿ ಆಗ್ತಿರೋ ಅಷ್ಟು ಒಳ್ಳೆಯದು. ಕೆಲವೊಮ್ಮೆ ಸ್ನೇಹಿತರಿಗೆ ನಿಷ್ಠೂರ ಮಾಡಬಾರ್ದು, ಸ್ನೇಹಿತರಿಗೆ ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ಮಾಡಿ ಆಮೇಲೆ ಅದೇ ರೂಢಿ ಆಗ್ಬಿಟ್ಟಿರುತ್ತೆ. ಅದು ಒಳ್ಳೆಯದಲ್ಲ. ಶುಭವಾಗಲಪ್ಪ, ಒಳ್ಳೆಯದಾಗಲಿ.